ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರೋವಂಥ ಸೂಪರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಏನಂತಂದರೆ ನಿಮಗೆ ರೆಂಟ್ ಪರ್ಪಸ್ಗೂ ಆರಾಮಾಗಿ ಬಿಡ್ಬೋದು. ಜೊತೆಗೆ ನೀವು ಒಂದು ಮನೆ ಇಟ್ಕೊಂಡು 2 ಮನೆ ಬಾಡಿಗೆ ಬಿಟ್ಟರು ನಿಮ್ಗೆ 25,000 ಸಿಗುತ್ತೆ. ಇಲ್ಲ ನಾವೆಲ್ಲ ಮನೆಯೂ ಬಾಡಿಗೆ ಬಿಡ್ತೀವಿ ಅಂದ್ರೆ 40,000 ರೂಪಾಯಿ ಸಿಗುತ್ತೆ. ಅಂದರೆ ಇದು 2040 ಬಿಲ್ಡ್ ಆಗಿರೋಂಥ ನಗರಸಭಾ ಖಾತಾ ಪ್ರಾಪರ್ಟಿ. ಇದು ಸೂಪರ್ ಪ್ರಾಪರ್ಟಿ. ನಾನು ನಿಮಗೆ ಈ ಪ್ರಾಪರ್ಟಿಯ ಐಡಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಸೂಪರ್ ಆಗಿದೆ. ನಿಮಗೆ ಏನಾದರೂ ಈ ಪ್ರಾಪರ್ಟಿ ನೋಡಿದ್ಮೇಲೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ರೈಟ್ ಸೈಡು ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೇ ನಿಮಗೆ ಬಂದು ಪ್ರಾಪರ್ಟಿ ತೋರಿಸ್ತಾರೆ. ಇಂಟ್ರೆಸ್ಟ್ ಇದ್ದರೆ ಅವ್ರ ಜೊತೆ ಕೂತು ಮಾತಾಡಿ ಆರಾಮಾಗಿ ಈ ಪ್ರಾಪರ್ಟಿನ ತೊಗೋಬೋದು. ರೆಡಿನಾ? ಹೋಗೋಣವಾ? ನಡೀರಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವು ಯಾವಾಗಲೂ ತಲೆ ಎತ್ತಿ ಬಾಳ್ಬೇಕು. ನೋಡಿ, ಇದೇ ನಮ್ಮ ಪ್ರಾಪರ್ಟಿ. ನಿಮಗೆ ಇದು ಈಸ್ಟ್ ಫೇಸಿಂಗ್ ಬರುತ್ತೆ ಪ್ರಾಪರ್ಟಿ. ಜೊತೆಗೆ ನಿಮಗೆ ಎಲ್ಲ ಡೋರ್ಗಳು ಈಸ್ಟೇ ಸಿಗುತ್ತೆ. ಇಲ್ಲಿ ಎದುರುಗಡೆ ಏನು ರೋಡ್ ಇದೆ ಅದು 30 ಫೀಟ್ ಇದೆ. ನೋಡಿ, ಇಲ್ಲಿ ಸುತ್ತಲೂ ನಿಮಗೆ 2040 ಸೈಟ್ಗಳಲ್ಲಿ ಬಿಲ್ಟ್ ಆಗಿರೋವಂಥ ಬಿಲ್ಡಿಂಗ್ಗಳಿದ್ದಾವೆ. ಇದು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಇದು ಇನ್ನೊಂದು 2-3 ದಿವಸದಲ್ಲಿ ನಿಮಗೆ ಇದು ರೋಡ್ ಮಾಡಿಕೊಡ್ತಾರೆ. ನೋಡಿ, ಇದು MS ಗೇಟಿಂದ ಸೂಪರಾಗಿರೋ ಒಂದು ಗೇಟ್ ಮಾಡಿದ್ದಾರೆ. ಫ್ರಂಟ್ ಎಲಿವೇಶನ್ ನೋಡಿದ್ರೆ ಮಾತ್ರ ನೀವು ಸುಸ್ತಾಗ್ಬಿಡ್ತೀರಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಳಗಡೆ ಲೈಟ್ಸ್ ಎಲ್ಲ ಒಂದು ಸೂಪರ್ ಮಾಡ್ಯುಲರ್ ಆಗಿ ಮಾಡಿದ್ದಾರೆ. ಬನ್ನಿ ನಾವು ಒಳಗಡೆ ಹೋಗೋಣ. ಯಾವ್ಯಾವ ಮನೆಗಳಿದ್ದಾವೆ, ಎಷ್ಟು 1 BHK ಎಷ್ಟಿದೆ, 2 BHK ಎಷ್ಟಿದೆ ಅಂತ ನೋಡೋಣ. ಆದರೆ ನನಗನ್ಸುತ್ತೆ ಇಲ್ಲೆಲ್ಲ 2 BHKನೇ ಇರೋ ಥರ. ಗೇಟ್ ಅಂತೂ ಅದ್ಭುತವಾಗಿದೆ. ನೋಡಿ, ಪಾರ್ಕಿಂಗ್ ಏರಿಯಾ ಇದೆಯಲ್ಲ, ಅದಂತೂ ನೀವು ಆರಾಮಾಗಿ ಒಂದು ಕಾರ್ ನಿಲ್ಲಿಸ್ಕೊಂಡು ಜೊತೆಗೆ ಒಂದು 4-5 ಟೂ ವೀಲರ್ ನಿಲ್ಲಿಸ್ಕೋಬೋದು. ಎಲ್ಲ ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದ್ದಾವೆ. ಇಲ್ಲಿ ಸಂಪ್ ಬರುತ್ತೆ. ನಿಮಗೆ CMC ವಾಟ್ರು ಸಿಗುತ್ತೆ. ಸಂಪ್ ನಿಮಗೆ 12,000 ಲೀಟ್ರು ಸಂಪ್ ಇರೋದ್ರಿಂದ 3 ಮನೆಗೆ ಸಫಿಷಿಯೆಂಟಾಗಿ ವಾಟರ್ ಸಿಗುತ್ತೆ. ನೋಡಿ, ಇದು ಮೈನ್ ಡೋರು ನಿಮಗೆ ಟೀಕುಡ್ ಫಿನಿಷಿಂಗಲ್ಲಿ ಮಾಡಿದ್ದಾರೆ. ಜೊತೆಗೆ ನಿಮಗೆ ಮೈನ್ ಡೋರ್ ಪಕ್ಕದಲ್ಲೇ ಒಂದು ಕಿಟಕಿ ಇದೆ. ಇದು ನಿಮಗೆ ಐ ಥಿಂಕ್ ಇದು ಕಿಚನ್ದು ಕಿಟಕಿ ಅನಿಸುತ್ತೆ. ಮತ್ತು ನಿಮಗೆ ಗೋಡೆ ಕೂಡ ನಿಮ್ಗೆ ಏನಂತಂದರೆ ಗ್ರೈನೇಟ್, ವಾಲ್ಗೆ ಗ್ರೈನೇಟ್ ಹಾಕಿದ್ದಾರೆ. ನಡೀರಿ ಒಳಗಡೆ ಹೋಗೋಣ, ನೋಡೋಣ. ಒಳ್ಳೆ ಹಾಲ್ ಇದೆ ಮತ್ತು ನಿಮಗೆ TV ಯೂನಿಟ್ ಬರುತ್ತೆ. 2 ಬೆಡ್ರೂಮ್ ಅಂತ ಹೇಳಿದ್ನಲ್ಲ, 2 ನೋಡಿ, ಅದು 2 ಬೆಡ್ರೂಮ್ಸ್ಗಳು, ಹಾಲು. ಆಮೇಲೆ ನಿಮಗೆ ಹಾಗೆ ಫಾಲ್ ಸೀಲಿಂಗು ಅದ್ಭುತವಾಗಿ ಮಾಡಿದ್ದಾರೆ. ಪೇಂಟಿಂಗ್ಸ್ ಆಗಲಿ ಎಲ್ಲ ಏನಂತಂದರೆ ಕಂಪ್ನಿ ಪೇಂಟಿಂಗ್ಸೇ ಆಗಿರುತ್ತೆ. ಇಲ್ಲಿ ಬಂದರೆ ನಿಮಗೆ ಕಿಚನ್ ಸಿಗುತ್ತೆ. ಕಿಚನಲ್ಲಿ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ನಿಮಗೆ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಆಗಿದ್ದಾವೆ. ಅಂದರೆ ಏನು ಇಂಟೀರಿಯರ್ಸ್ ಎಲ್ಲ ಆಗಿದೆ. ಇನ್ನು ಇಲ್ಲಿ ಲೈಟ್ ಹಾಕಿಲ್ಲ. ಸ್ಲ್ಯಾಬ್ಸ್ ನೋಡ್ಬೋದು ನೀವು. ಲೈಟ್ಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕತ್ಲೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಸಿಂಕ್ ಆಗಲಿ. ಇಲ್ಲಿ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಎಲ್ಲ ನಿಮಗೆ ಟೀಕುಡ್ ಫಿನಿಷಿಂಗಲ್ಲಿ ಮಾಡಿದ್ದಾರೆ ಡೋರ್ಸ್ಗಳು. ಹಾಗೆ ನೀವು ಪೂಜಾ ರೂಮ್ನ ಆ ಟೈಲ್ಸ್ಗಳು ನೋಡಿದ್ರೆ, ಟೈಲ್ಸು ನಿಮಗೆ ಐ ಥಿಂಕ್ 2x3 ವಿತ್ ಗೋಲ್ಡನ್ ಬಿಡಿಂಗ್ ಕೊಟ್ಟಿದ್ದಾರೆ. ನಿಮಗೆ ಪೂಜಾ ರೂಮ್ ಕ್ಲೋಸ್ ಮಾಡಿ ತೋರಿಸ್ತೀನಿ. ನೋಡಿ, ಟಫನ್ ಗ್ಲಾಸ್ ಹಾಕಿದ್ದಾರೆ ಪೂಜಾ ರೂಮು. ಹಾಗೆ ನೀವು ಇಲ್ಲಿ ಬಂದರೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ ನಿಮಗೆ. ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಇದು ಫೈಬರ್ ಡೋರ್ ಹಾಕಿದ್ದಾರೆ. ಇದು ಒಂದು ಬೆಡ್ರೂಮು. ಇದೆಲ್ಲ ನಿಮಗೆ ಫ್ಲಶ್ ಡೋರ್ಸ್ಗಳು ಬರುತ್ತೆ. ಈ ಬೆಡ್ರೂಮು ನಿಮಗೆ ಗಾಳಿ ಬೆಳಕಿಗೆ ಕಿಟಕಿ ಮಾಡಿದ್ದಾರೆ. ನೋಡಿ, ಸಫಿಷಿಯೆಂಟಾಗಿ ನೀವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಹಾಗೆ ಬಂದರೆ ಒಳಗಡೆ ನಿಮಗೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ನೋಡಿ, ಲ್ಯಾಫ್ಟ್ ಆಗ್ಬೋದು, ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಇದೆ. ಹಾಗೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ರೆಡಿ ಇದೆ. ಓಕೆ, ಇನ್ನೊಂದು ರೂಮ್ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಕೂಡ ನಿಮಗೆ ಗಾಳಿ ಬೆಳಕಿಗೆ ವಿಂಡೋಸ್ಗಳು ಸೂಪರಾಗಿದ್ದಾವೆ. ಪೇಂಟಿಂಗ್ಸ್ ನೋಡಿದ್ರೆ ಅದ್ಭುತವಾಗಿದೆ. ನೋಡಿ, ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ ಆಗಿದ್ದಾವೆ, ಲ್ಯಾಫ್ಟ್ ಇದ್ದಾವೆ. ಡೋರ್ ಹೇಳ್ದಂಗೆ ನಿಮಗೆ ಫ್ಲಶ್ ಡೋರು. ಆಮೇಲೆ ಇಲ್ಲಿ ಕೂಡ ನೀವು ಒಳ್ಳೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಒಂದು ಗ್ರೌಂಡ್ ಫ್ಲೋರಲ್ಲೇ ನಿಮಗೆ ಪಾರ್ಕಿಂಗ್ ಬಿತ್ತು ಒಂದು 2 BHK ಸಿಗುತ್ತೆ. ಹಾಗೆ ನಾವು ಹೊರಗಡೆ ಬಂದಾಗ ಪಾರ್ಕಿಂಗ್ದು ಇನ್ನೊಂದು 2-3 ವಿಷಯಗಳು ಹೇಳಬೇಕು. ನೋಡಿ, ಇಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ.
ಅಂದರೆ ಸಿಲಿಂಡ್ರು ಇಲ್ಲೇ ಇಟ್ಕೋಬೋದು. ಎಲ್ಲ ಮನೆಗೂ 3 ಮನೆಗೂ ಸಿಲಿಂಡ್ರು ಇಲ್ಲೇ ಇಟ್ಕೋಬೋದು, ಇನ್ನು ಮೇಲ್ಗಡೆ ತೊಗೊಂಡು ಹೋಗಂಗಿಲ್ಲ. ಇಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಬೋರ್ಡ್ ಬರುತ್ತೆ. ಓಕೆ, ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೀವು ಫಸ್ಟ್ ಫ್ಲೋರ್ಗೆ ಹೋದರೆ ರೈಲಿಂಗ್ಸ್ ಎಲ್ಲ ನಿಮಗೆ MS ಅಲ್ಲಿ ಕೊಟ್ಟಿರ್ತಾರೆ. ಮೆಟ್ಲುಗಳೆಲ್ಲ ನಿಮಗೆ ಗ್ರಾನೈಟಲ್ಲಿದೆ, ಡಬಲ್ ಕಲರ್ಲಿದೆ, ಒಂದು ಸ್ಟಾರ್ ವೈಟ್ ಇದೆ, ಒಂದು ರೆಡ್ ಇದು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಹೋದಾಗ ನಿಮ್ಗೆ MS ಅಲ್ಲಿ ಗ್ರಿಲ್ ಹಾಕಿದ್ದಾರೆ, ಅಂದರೆ ಗಾಳಿ ಬೆಳಕಿಗೆ. ಪಕ್ಕದ ಮನೆಗೂ ಯಾವುದೇ ತೊಂದರೆ ಆಗದಿರಂಗೆ ಗಾಳಿ ಬೆಳಕಿಗೆ. ನೋಡಿ ಏನು 2040 ಬಿಲ್ಟ್ ಮಾಡಿದ್ರು, ಎಲ್ಲ ಕಡೆ ನಿಮಗೆ ವೆಂಟಿಲೇಷನ್ಗೆ ಜಾಗ ಬಿಟ್ಟಿದ್ದಾರೆ. ನೋಡಿ ಅದ್ಭುತ ರೀ. ಈ ಟೈಲ್ಸ್ನ ವಾಲ್ ಟೈಲ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಹಳ್ಳಿ ಚಿತ್ರಣ ಇರುವಂಥ ಒಂದು ಟೈಲ್ಸು ಹಾಕಿದ್ದಾರೆ. ಎಲ್ಲ ಟೀಕುಡ್ ಫಿನಿಶಿಂಗ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮೇನ್ ಡೋರು ಜೊತೆಗೆ ಇಲ್ಲಿ ನಿಮಗೆ ವಿಂಡೋ ಇದೆ, ಯಾರು ಬಂದಿದ್ದಾರೆ ಅಂತ ನೋಡ್ಕೋಬೋದು. ಅದು ಕೂಡ ನಿಮಗೆ ಟೀಕುಡ್ ಫಿನಿಶಿಂಗ್ ಇದೆ. ಆಮೇಲೆ ನಿಮಗೆ ಸೀಲಿಂಗ್ ನಿಮಗೆ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನಿಮಗೆ ವಾಲ್ ಟೈಲ್ಸ್ ಹಾಕಿದ್ದಾರೆ. ಬನ್ನಿ ಹಾಲ್ ಹೆಂಗಿದೆ ಅಂತ ನೋಡೋಣ. ವಾವ್, ಎಷ್ಟು ದೊಡ್ಡ ಹಾಲಿದೆ ನೋಡ್ರಿ. ಅದ್ಭುತ ಅಲ್ಲ, ತುಂಬ ದೊಡ್ಡ ಹಾಲು. ಹಾಗೆ ಇಲ್ಲಿ ನಾನು ನಿಮಗೆ ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ ಅಲ್ಲೇ ನಿಮಗೆ TV ಯೂನಿಟ್ ನೋಡಿ ಇಲ್ಲಿ ಮಾಡಿದ್ದಾರೆ. ತುಂಬ ಕಲರ್ಫುಲ್ಲಾಗಿದೆ ಮನೆ. ಹಾಗೆ ನೀವು ಡೋರ್ ಕ್ಲೋಸ್ ಮಾಡಿ ಇಲ್ಲಿ ನಿಮಗೆ ಕರೆಕ್ಟಾಗಿ ದೇವಮೂಲೆಯಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ. ಓಕೆ, ಹಾಗೆ ಕಿಚನ್ ಏರಿಯಾಗೆ ಬಂದರೆ ಮಾಡ್ಯುಲರ್ ಕಿಚನ್ ಆಗಿದೆ. ನಿಮಗೆ ವೆಂಟಿಲೇಷನ್ಗೆ ಅಲ್ಲಿ ವಿಂಡೋಸ್ ಇದೆ. ಲ್ಯಾಫ್ಟು ಅಂದರೆ ಸ್ವಲ್ಪ ಇಲ್ಲಿ ನಿಮಗೆ ಲೈಟ್ಸ್ ಇದೆಯಾ ಚೆಕ್ ಮಾಡ್ತೀನಿ. ಲೈಟ್ಸ್ ಇಲ್ಲ, ಲ್ಯಾಫ್ಟ್ ಇದೆ. ಇಲ್ಲೆಲ್ಲ ಕೂಡ ನಿಮಗೆ ಸ್ಟೋರೇಜ್ಗೆ, ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ಗೆ ಮಾಡಿದ್ದಾರೆ ನೋಡಿ. ಸ್ಲ್ಯಾಬು, ಇಲ್ಲಿ ನಿಮಗೆ ಸಿಂಕ್ ಇದೆ. ವಾಲ್ ಟೈಲ್ಸ್ ಕೂಡ ತುಂಬ ಅದ್ಭುತವಾಗಿದೆ. ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಮಾಡಿದ್ದಾರೆ. ಲೈಟ್ ಇಲ್ಲದೆ ಇರೋದ್ರಿಂದ ನನಗೆ ಇಲ್ಲಿ ಒಂಚೂರು ಕತ್ಲೆ ಕಾಣಿಸ್ತಿದೆ. ಬನ್ನಿ, ಇಲ್ಲಿ TV ಯೂನಿಟ್ ಬರುತ್ತೆ. TV ಯೂನಿಟ್ ಪಕ್ಕನೇ ನಿಮಗೆ ಒಂದು ವಾಶ್ ಬೇಷನ್ನು, ಅಂದರೆ ಇದು ಕೂಡ ಹೈಡಿಂಗ್ ಥರ ಮಾಡಿದ್ದಾರೆ ನೋಡಿ. ಈ ಡೋರು ಹಿಂದೆ ಬಂದರೆ ನಿಮ್ಗೆ ಇಲ್ಲಿ ಒಂದು ಟಾಯ್ಲೆಟ್ ಇರೋದು ಗೊತ್ತಾಗಲ್ಲ. ಹಾಗೆ ಬಂದರೆ ನೋಡಿ ಒಂದು ವಾಶ್ ಬೇಷನ್ನು, ಪಕ್ಕದಲ್ಲೊಂದು ಕಾಮನ್ ಟಾಯ್ಲೆಟು ನೋಡಿ. ಫುಲ್ ಟೈಲ್ಸು ನೋಡಿ, ಕಮೋಡು ಎಲ್ಲ ಹಾಕಿದ್ದಾರೆ, ರೆಡಿ ಇದೆ. ಫಿಟ್ಟಿಂಗ್ಸ್ಗಳು ಎಲ್ಲ ರೆಡಿ ಇದೆ. ಬನ್ನಿ, ಹಾಲಿಂದ ನಿಮಗೆ ಇಲ್ಲಿ ಡಬಲ್ ಬೆಡ್ರೂಮು, ಒಂದು ಬೆಡ್ರೂಮ್ ಇದು ವಿತ್ ಕಾಟ್ ಮಾಡಿದ್ದಾರೆ ಒಂದು ಬೆಡ್ರೂಮ್ಗೆ, ಅಂದರೆ ಮಾಸ್ಟರ್ ಬೆಡ್ರೂಮ್ಗೆ. ಹಾಗೆ ಇಲ್ಲಿ ವಾರ್ಡ್ರೋಬ್ಸ್ಗಳು ರೆಡಿ ಇದ್ದಾವೆ ನೋಡಿ. ಹಾಗೆ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಅದ್ಭುತವಾಗಿದೆ. ಪಕ್ಕದಲ್ಲಿ ನಿಮಗೆ ವಾಲ್ ಪೇಪರ್ ಹಾಕಿದ್ದಾರೆ, ಒಳ್ಳೆಯ ಒಂದು ಫ್ಲವರ್ ಡಿಸೈನ್ಸ್ ಇರೋಂಥ ವಾಲ್ ಪೇಪರ್ ಹಾಕಿದ್ದಾರೆ. ಡೋರ್ಗಳೆಲ್ಲ ಫ್ಲೆಶ್ ಡೋರ್ಸ್ಗಳು ಬರುತ್ತೆ. ಈ ರೂಮಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಎಲ್ಲ ಫಿಟ್ಟಿಂಗ್ಸ್ಗಳೆಲ್ಲ ರೆಡಿ ಇದ್ದಾವೆ. ಶವರ್ ಇದೆ ನೋಡಿ, ಅಪ್ ಟು ಸೀಲಿಂಗ್ ತನಕ ನಿಮಗೆ ಟೈಲ್ಸ್ ಹಾಕಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ಇಲ್ಲಿ ನಿಮಗೆ ವಾರ್ಡ್ರೋಬಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬು ಮತ್ತು ಕಿಟಕಿ ಕೊಟ್ಟಿದ್ದಾರೆ. ಬನ್ನಿ, ಹಾಗೇ ಹೋದ್ವಿ ಅಂದರೆ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇದು ಕೂಡ ಅದ್ಭುತ ರೀ, ಚೆನ್ನಾಗಿದೆ ನೋಡಿ. ಇಲ್ಲಿ ವಿಂಡೋಸ್ ಪೇಂಟಿಂಗ್ಸ್ ನೋಡಿ, ಪೇಂಟಿಂಗು ಮತ್ತು ವಾಲ್ ಪೇಪರು ಅದ್ಭುತವಾಗಿ ಹಾಕಿದ್ದಾರೆ. ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ ಬರುತ್ತೆ, ಲ್ಯಾಫ್ಟ್ ಇದೆ ನೋಡಿ, ವಾರ್ಡ್ರೋಬ್ ಬರುತ್ತೆ, ಡ್ರೆಸ್ಸಿಂಗ್ ಮಿರರು. ಇಲ್ಲಿಂದ ಹಾಲ್ದು ತೋರಿಸ್ತೀನಿ ನೋಡಿ. ನೋಟ ಎಷ್ಟು ಯೂಜ್ ಹಾಲ್ ಅಲ್ವಾ, ಸೂಪರಾಗಿದೆ ನೋಡಿ. ಕೆಳಗಡೆ ನೀವೊಂದು 2 BHK ನೋಡಿದ್ರಿ, ಅಂದರೆ ಒಂದು ಪಾರ್ಕಿಂಗು ಜೊತೆಗೆ ಒಂದು 2 BHK ಆಫಲ್ಲಿ ಬರುತ್ತೆ ನಿಮಗೆ. ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಇಲ್ಲಿ ಬೇಕಾದ್ರೆ ಓನರ್ ಇರ್ಬೋದು. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ ಅದೇ ಥರ MS ರೈಲಿಂಗ್ಸು. ಇಲ್ಲಿ ನಿಮಗೆ
ನೋಡಿ ಎಲ್ಲ ಕಡೆಯೂ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೂಡ ನಿಮಗೆ ಏನಂತಂದರೆ ಬುದ್ಧ ಪಿಕ್ಚರ್ ಹಾಕಿದ್ದಾರೆ ಈ ಗೋಡೆಯಲ್ಲಿ, ಅದ್ಭುತವಾಗಿ ಬಂದಿದೆ. ಮತ್ತು SS ರೈಲಿಂಗ್ಸು ವಿತ್ ಟಫ್ ಆನ್ ಗ್ಲಾಸು ಇಲ್ಲ ಹಾಕಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಬಂದರೆ ಸೇಮ್ ಒಂದು ಟೀಕ್ ಫಿನಿಶಿಂಗ್ ಇರೋ ಮೇನ್ ಡೋರು, ಪಕ್ಕದಲ್ಲಿ ನಿಮಗೆ ಇಲ್ಲಿ ಒಂದು ಒನ್ ವೇ ಗ್ಲಾಸು, ಒಳಗಡೆಯಿಂದ ಹೊರಗಡೆ ಯಾರಿದ್ದಾರೆ ಅಂತ ಕಾಣಿಸುತ್ತೆ, ಆದರೆ ಇಲ್ಲಿ ಹೊರಗಡೆಯಿಂದ ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ಒಂದು ವಿಂಡೋ ಇದೆ. ಬನ್ನಿ ಇದರ ಹಾಲ್ ತೋರಿಸ್ತೀನಿ ನಿಮಗೆ. ಇದು ಕೂಡ ಸೇಮು, ನೀವು ಫಸ್ಟ್ ಫ್ಲೋರಲ್ಲಿ ಏನು ನೋಡಿದ್ರು ಅಷ್ಟೇ ಈ ಹಾಲ್ನ ಒಂದು ಸೈಜ್ ಬರುತ್ತೆ. ಸೂಪರಾಗಿದೆ ನೋಡಿ. ಇಲ್ಲಿ ಕೂಡ ನಿಮಗೆ TV ಯೂನಿಟ್ ಆಗಿದೆ. ಇಲ್ಲಿ ನಿಮಗೆ ಫಾಲ್ ಸೀಲಿಂಗ್ ತೋರಿಸ್ತೀನಿ, ಇದು ಕೂಡ ಅದ್ಭುತ. ವಾವ್, ಹ್ಯೂಜ್ ಹಾಲ್ ಅಂತ ಹೇಳ್ಬೋದು. ಪೇಂಟಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಮಾಡಿದ್ದಾರೆ. ಈ ಡೋರ್ ಹಾಕಿದ್ರೆ ನಿಮಗೆ ಮತ್ತೆ ಅದೇ ದೇವಮೂಲೆಯಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ ನೋಡಿ. ಇಲ್ಲಿ ಕಿಚನ್ ಏರಿಯಾಗೆ ಬಂದರೆ ಸೇಮ್ ನಿಮಗೆ ಮಾಡ್ಯುಲರ್ ಕಿಚನ್ನು, ಸೇಮ್ ಏನು TV ಯೂನಿಟ್ ಇದೆಯೋ TV ಯೂನಿಟ್ ಹಿಂದೆಗಡೆಯಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಬಂದರೆ ಇಲ್ಲಿ ನಿಮಗೆ ಹಿಡನ್ ಡೋರ್ ಇದೆ. ಇದರ ಹಿಂದೆ ನಿಮಗೆ ಒಂದು ವಾಶ್ ಬೇಷನ್ ಬರುತ್ತೆ, ಒಂದು ಕಾಮನ್ ಟಾಯ್ಲೆಟು. ಇಲ್ಲಿ ನಿಮಗೆ ಸೇಮ್ ಕೆಳಗಡೆ ಏನು ಫಸ್ಟ್ ಫ್ಲೋರಲ್ಲಿ ನೋಡೋರು ಅದೇ ಥರನೇ ಇದು ನಿಮಗೆ ಇದೊಂಥರ ಡಿಸೈನಲ್ಲಿ ಒಂದು ಫ್ಲಶ್ ಡೋರ್ ಬರುತ್ತೆ ಬೆಡ್ರೂಮ್ಗೆ. ಹಾಗೆ ಇಲ್ಲಿ ವಿತ್ ಕಾಟು ತೋರಿಸ್ತೀನಿ ನೋಡಿ. ವಿತ್ ಕಾಟು ಒಂದು ಬೆಡ್ರೂಮಲ್ಲಿ ಒಂದು ಕಾಟ್ ಮಾಡಿದ್ದಾರೆ. ಇದು ವಾರ್ಡ್ರೋಬ್ಸ್ ಇದೆ, ಡ್ರೆಸ್ಸಿಂಗ್ ಮಿರರು, ಲ್ಯಾಫ್ಟು. ಇಲ್ಲಿ ಗಾಳಿ ಬೆಳಕಿಗೆ ನಿಮಗೆ ವಿಂಡೋಸ್ ಇದೆ. ಇಲ್ಲಿ ಕೂಡ ಅದ್ಭುತವಾದ ಪೇಂಟಿಂಗ್ಸ್ಗಳು ಮಾಡಿದ್ದಾರೆ. ಇದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ಸಲ್ಲಿ ಒಂದು ವಾಲ್ಪೇಪರ್ ಹಾಕಿದ್ದಾರೆ. ಅದೇ ಥರ ಸೇಮು ಏನು ಇದು ಫೈಬರ್ ಡೋರ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ಗೆ ಫೈಬರ್ ಡೋರ್ ಹಾಕಿದ್ದಾರೆ. ಇಲ್ಲೂ ಕೂಡ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಇದೆ ನೋಡಿ. ಇದೊಂದು ಬೆಡ್ರೂಮು, ಸೇಮ್ ನಿಮಗೆ ಡೋರ್ಸು ಒಂದೇ ಡಿಸೈನು, ಯೂನಿಫಾರ್ಮಿಟಿ. ಇಲ್ಲೊಂದು ವಿಂಡೋ, ಇಲ್ಲೂ ಕೂಡ ನೀವು ಒಂದು ಕ್ವೀನ್ ಸೈಜ್ ಕಾಟ್ ಹಾಕ್ಕೋಬೋದು. ಜೊತೆಗೆ ನೋಡಿ ವಾರ್ಡ್ರೋಬ್ ರೆಡಿ ಇದೆ, ಲ್ಯಾಫ್ಟು, ವಾರ್ಡ್ರೋಬು, ಡ್ರೆಸ್ಸಿಂಗ್ ಮಿರರು. ಇಲ್ಲಿಂದ ನೀವು ಹಾಗೆ ಹಾಲನ್ನು ನೋಡ್ತೀರಿ ಅಂತಂದರೆ ಎಷ್ಟು ಯೂಜ್ ಹಾಲ್ ಇದೆ. ನಾವು ಇವಾಗ ಟೆರೆಸ್ಗೆ ಹೋಗ್ತಿದ್ದೀವಿ ನೋಡಿ. ಇದು ಟೆರೆಸ್ಸು. ನೋಡಿ ಎಷ್ಟು ಅದ್ಭುತವಾದ ಟೆರೆಸ್ಸು. ಟೆರೆಸಲ್ಲಿ ನಿಮಗೆ 1000 ಲೀಟ್ರದ್ದು ಒಂದು ಟ್ಯಾಂಕ್ ಇದೆ, ಓವರ್ ಟ್ಯಾಂಕು. ಹಾಗೆ ಇಲ್ಲಿ ಕೂಡ ನಿಮಗೆ ಬಟ್ಟೆ ಒಣಗಾಕೋದಕ್ಕಾಗಲಿ ಬಟ್ಟೆ ಒಗೆಯೋದಕ್ಕಾಗಲಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಎಷ್ಟು ಯೂಸ್ ಆಗಿರೋಂಥ ಟೆರೆಸ್ಸು ಕೂಡ ಇದೆ. ನೋಡಿದ್ರಲ್ಲ ಮನೆ ಎಷ್ಟು ಅದ್ಭುತವಾಗಿದೆ. 2040ಯಲ್ಲಿ ಅದು ಈಸ್ಟ್ ಫೇಸಿಂಗ್ ಡೋರ್ಗಳು 3 ಮನೆ 2 BHK ಸಿಗುತ್ತೆ. ನಿಮಗೆ ಹೇಳ್ದಂಗೆ ಈ ಮನೆ ಎಷ್ಟು ಅದ್ಭುತವಾಗಿದೆ. ಯಾರು ಇನ್ವೆಸ್ಟ್ ಮಾಡಬೇಕು, ಇಲ್ಲ ನಾವು ಒಂದು ಮನೆ ತೊಗೋಬೇಕು, ಅದು ಏನಂತಂದರೆ 1 ಕೋಟಿ ನಿಯರಲ್ಲಿ ತೊಗೋಬೇಕು ಅಂತಂದರೆ ಈ ಮನೆ ನಿಮಗೆ ಪರ್ಫೆಕ್ಟ್ ಮನೆ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಇದರ ಬೆಲೆ 1,10,00,000. ಸ್ಲೈಟ್ಲಿ ನೆಗೋಷಿಯಬಲ್ ಅಂತಿದ್ದಾರೆ, ಅಂದರೆ ತುಂಬ ನೆಗೋಷಿಯಬಲ್ ಅಲ್ಲ, ನಿಮಗೆ ಸಿಗಲ್ಲ. ಯಾಕಂದರೆ ಸ್ಲೈಟ್ಲಿ ನೆಗೋಷಿಯಬಲ್ಲು. ನಿಮಗೆ ಇದು ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ ತೋಟದ ಗುಡ್ಡಲ್ಲಿ ಲೊಕೇಟ್ ಆಗಿದೆ. ನಿಮಗೆ ಈ ರೈಟ್ ಸೈಡಲ್ಲಿ ಏನು ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಈ ಪ್ರಾಪರ್ಟಿ ವಿಸಿಟಿಗೆ ಕರ್ಕೊಂಬರ್ತಾರೆ. ಹಾಗೆ ನೀವು ಕೂತು ಮಾತಾಡಿ ಈ ಮನೇನ ಒಂದು ಒಳ್ಳೆ ಸ್ಲೈಟ್ಲಿ ನೆಗೋಷಿಯಬಲಲ್ಲಿ ಈ ಮನೆ ನಿಮ್ದಾಗಿಸ್ಕೋಬೋದು. ನಿಮಗೆ 3 ಮನೆ ಸಿಗುತ್ತೆ ರೀ. ಅಂದರೆ ಒಂದೇ ಬಿಲ್ಡಿಂಗಲ್ಲಿ 3 2 BHK, ಕೆಳಗಡೆ ಪಾರ್ಕಿಂಗಲ್ಲಿ ಆಫ್ ಪಾರ್ಕಿಂಗು 2 2 BHK, ಫಸ್ಟ್ ಫ್ಲೋರಲ್ಲಿ ಓನರ್ ಇಟ್ಕೊಳ್ಳೋಕ್ಕೆ ಸೂಪರಾಗಿ ಮಾಡಿರೋಂಥ 2 BHK. ಹಾಲ್ ನೋಡೋರಲ್ಲ ಎಷ್ಟು ಯೂಸ್ ಆಗಿದೆ. ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಕೂಡ ಒಂದು 2 BHK ನೀವು ಇಟ್ಕೋಬೋದು, ಬಾಡಿಗೆ ಕೊಡ್ಬೋದು. 25,000 ರೂಪಾಯಿ ಬರುತ್ತೆ. ಇಲ್ಲ ಎಲ್ಲನೂ ನೀವು ಬಾಡಿಗೆ ಕೊಡ್ತೀನಿ ಅಂದರೂ 40,000 ಸಿಗುತ್ತೆ. ಮತ್ತೆ ಯಾಕೆ ತಡ, ಈ ನಂಬರ್ಗೆ ಕಾಲ್ ಮಾಡಿ ಈ ಮನೆನ ಬಂದು ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆ, ನಿಮಗೆ ಈ ಮನೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದಿನ ವೀಡಿಯೋಗಳು ಅಪ್ಡೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಾವು ತೋರಿಸೋಂಥ ಎಲ್ಲ ಪ್ರಾಪರ್ಟಿಗಳು ಲೀಗಲ್ಲಾಗಿ ಎಲ್ಲ ಪೇಪರ್ಸ್ ಕರೆಕ್ಟಾಗಿರುತ್ತೆ. ಯಾಕಂದರೆ ನಾವು
ಎಲ್ಲ ಪ್ರಾಪರ್ಟಿಗಳನ್ನ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾವುದು ಪರ್ಫೆಕ್ಟ್ ಆಗಿದೆ ಆ ಪ್ರಾಪರ್ಟೀಸ್ ಮಾತ್ರ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀವಿ, ಯಾಕಂದರೆ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.